ಹಾಯ್ ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಬನ್ನಿ. ಇವತ್ತಿಂದು ಒಂದೊಳ್ಳೆ ಕಾನ್ಸೆಪ್ಟ್ ಇದೆ ಗೈಸ್. ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಆಲ್ಮೋಸ್ಟ್ ನಿಮಗೆ ತಮ್ನಿಲ್ ನೋಡಿ ಗೊತ್ತಾಗೋಗಿರುತ್ತೆ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ಕಮೆಂಟ್ ಮಾಡಿದ್ರೆ ನನಗೊಂದು ನಾಲೆಡ್ಜ್ ಬರುತ್ತೆ. ಆಮೇಲೆ ನಾನು ಅದ್ರ ಮೇಲೆ ಏನಾರ ಒಂದು ಕಂಟೆಂಟ್ ಇಟ್ಕೊಂಡು ಅದ್ರ ಮೇಲೆ ಒಂದಷ್ಟು ವೀಡಿಯೋಸ್ ಮಾಡ್ತೀನಿ ಅಥವಾ ನಿಮ್ಮ ಕಮೆಂಟ್ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ ಅಂತ. ಹಂಗಾಗಿ ಇವತ್ತಿಂದು ಒಂದು ವೀಡಿಯೋ ನಂದು ಡೆಲಿವರಿ ಬಾಯ್ ಕೆಲಸ ಹೇಗಿದೆ ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ. ಅದು ಯಾವತ್ತು ಅಪ್ಲೋಡ್ ಮಾಡಿದ್ದು ಅಂದರೆ ನನಗೆ ಡೇಟು ಸಿಗ್ತಿಲ್ಲ ಗೈಸ್. ಸೊ ಆ ವಿಡಿಯೋಗೆ ಆಲ್ಮೋಸ್ಟ್ 20+ ಕಮೆಂಟ್ಸ್ ಬಂದಿದೆ, ತುಂಬ ಒಳ್ಳೊಳ್ಳೆ ಕಮೆಂಟ್ಸು. ಅದರದ್ದೇ ಒಂದು ವಿಡಿಯೋ ಮಾಡೋಣ ಇವತ್ತು ಅಂತ. ಒಂದು ಒಳ್ಳೆ ವ್ಯಾಲಿಡ್ ಕ್ವಶನ್ಸ್ ಕೇಳಿದ್ದಾರೆ, ತುಂಬ ಜನ ವ್ಯಾಲಿಡ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದರದ್ದು ಒಂದು ಸ್ವಲ್ಪ ಕಾನ್ಸೆಪ್ಟನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ. ಅಂದರೆ ಇವಾಗ ನಾನು ಅಲ್ಲಿ ರಿಪ್ಲೈ ಮಾಡಿದ್ರೆ ನಾನು ವಿಡಿಯೋ ಮಾಡ್ತಿಲ್ಲ. ಇವಾಗ ಅಲ್ಲಿ ರಿಪ್ಲೈ ಮಾಡಿರೋದಕ್ಕಿಂತ ನಾನು ಡೈರೆಕ್ಟಾಗಿ ಹಿಂಗೆ ಮಾತಾಡೋದ್ರಿಂದ ಅವ್ರಿಗೇನಾದರೂ ಈ ವಿಡಿಯೋ ನೋಡಿದ್ರೆ ಅವರು ಒಂದು ಸ್ವಲ್ಪ ಖುಷಿ ಪಡ್ತಾರೆ. ಪ್ಲಸ್ ಅವ್ರಿಗೊಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಆಮೇಲೆ ಮೋರ್ ಇನ್ಫಾರ್ಮೇಷನ್, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಕ್ತಂಗಿರುತ್ತೆ. ಯಾವತ್ತೇ ಆಗಲಿ ಕಮೆಂಟಲ್ಲಿ ನಾವು ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಇವಾಗ ಒಬ್ಬರು ನನಗೆ ಡೌಟ್ ಕೇಳಿದ್ದಾರೆ, ಶೇರ್ ಹೇಗಿದೆ, ಲೋಡ್ ಶೇರ್ ಅಂತ ಒಂದು ಆ್ಯಪ್ ಇದೆ, ಅದು ಹೇಗಿದೆ, ಪೇಮೆಂಟ್ ಕರೆಕ್ಟಾಗಿ ಬರುತ್ತಾ, ಅಥವಾ ರಿಡ್ಸ್ ಝೆಡ್ ಚೆನ್ನಾಗಿದೆಯಾ ಡೆಲಿವರಿ ಆ್ಯಪು, ಈ ಥರ ಒಂದು ಡೌಟ್ ಕೇಳಿದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗೈಸ್, ಹೊಸ ಆ್ಯಪ್ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಯಾವುದು ಪ್ರಮೋಟ್ ಆಗಿಲ್ವೋ ಅಥವಾ ಯಾವುದು ಒಂದು ಬ್ರ್ಯಾಂಡ್ ಆಗಿಲ್ವೋ, ಸೊ ಅರ್ನಿಂಗ್ ಮಾಡೋಕ್ಕೆ ಹೋಗ್ತಾರೋದ್ರಿಂದ ಹೊಸ ಆ್ಯಪ್ನ ಜಾಸ್ತಿ ಟ್ರಸ್ಟ್ ಮಾಡಬೇಡಿ. ಸೊ ಟ್ರಸ್ಟ್ ಮಾಡೋದ್ರಿಂದ ತುಂಬ ಎಫೆಕ್ಟ್ ಆಗುತ್ತದು. ಹೊಸ ಆ್ಯಪ್ ಅವ್ರದ್ದು ಹೇಗಿರುತ್ತೆ, ಯಾವ ರೀತಿ ಸರ್ವಿಸ್ ಇರುತ್ತೆ, ಯಾವ ರೀತಿ ಅವರೆಲ್ಲ ಅರ್ನಿಂಗ್ಸ್ ಕೊಡ್ತಾರೆ, ಯಾವ ರೀತಿ ಡ್ಯೂಟಿ ಮಾಡಬೇಕು, ಅದು ಏನೂ ಗೊತ್ತಾಗಲ್ಲ ನಿಮಗೆ. ಸೊ ಅದು ತುಂಬ ಕಷ್ಟ ಇರುತ್ತೆ ಗೈಸ್. ಇಫ್ ಇನ್ ಕೇಸ್ ನಿಮ್ದು ಏನಾದರೂ ಪೇಮೆಂಟ್ ಏನಾದ್ರು ಲಾಕ್ ಆಗೋಯ್ತು ಅಂದರೆ ನೀವು ಅರ್ನ್ ಮಾಡಿರೋದು ಅಷ್ಟು ಕಷ್ಟ. ಫಾರ್ ಎಕ್ಸಾಂಪಲ್ 1 ಮಂತ್, 2 ಮಂತ್, 3 ಮಂತ್ಸು ತುಂಬ ಸ್ಟ್ರಗಲ್ ಪಟ್ಟು ನೀವು ಕೆಲಸ ಮಾಡಿರ್ತೀರ. ಅಂದರೆ ಆ್ಯಪ್ಗೋಸ್ಕರ ಡೆಲಿವರಿ ಪಾರ್ಟ್ನರ್ ಆಗಿ ನಿಮಗೆ ಪೇಮೆಂಟ್ ಆಗಿಲ್ಲ ಅಂದಾಗ ಒಂದು ಸ್ವಲ್ಪ ಡಿಮೋಟಿವೇಟ್ ಆಗೋಗ್ತೀರಾ. ಅದಕ್ಕೋಸ್ಕರ ಹೊಸ ಆ್ಯಪ್ನ ದಯವಿಟ್ಟು ಕಂಟ್ರೋಲ್ ಮಾಡಿ. ಈ ಬ್ಲಿಂಕಿಟ್ಟು, ಝೆಪ್ಟೋ, ಝೊಮ್ಯಾಟೊ, ಸ್ವಿಗ್ಗಿ ಮಾರ್ಟು, ಫ್ಲಿಪ್ಕಾರ್ಟು, ಅಮೆಝಾನು, ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಂತ ಬಂದಿದೆ, ಸ್ವಿಗ್ಗಿ, ಈ ಥರ ಎಷ್ಟೊಂದಿದೆ. ಸೊ ನಿಮಗೆ ಅದೆಲ್ಲ ಕೇಳಿರುತ್ತೆ, ಬ್ರ್ಯಾಂಡ್ ಎಲ್ಲ ಕಿವಿಗೆ ಕೇಳಿರುತ್ತೆ. ಆಮೇಲೆ ಇನ್ನೂ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗೈಸ್, ಸಿಂಪಲಾಗಿ ಒಂದು ಹೇಳ್ಬಿಡ್ತೀನಿ. ಯಾವತ್ತು ಜನರಿಗೆ ಗೊತ್ತಿರೋ ಬ್ರ್ಯಾಂಡಲ್ಲಿ ಹೋದಾಗ ಏನಾಗುತ್ತೆ, ಅವರು ಆರ್ಡರ್ಸ್ ಮಾಡ್ತಾ ಇರ್ತಾರೆ. ನೀವು ಗೊತ್ತಿಲ್ಲದಿರೋ ಬ್ರ್ಯಾಂಡಿಗೆ ಹೋದಾಗ ಏನಾಗುತ್ತೆ, ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಅದರಲ್ಲಿ ಹಿಂಗೆ ಆರ್ಡರ್ ಮಾಡ್ತಾರೆ. ಸೊ ಆರ್ಡರ್ ಮಾಡದೇ ಇದ್ರೆ ನಿಮ್ಗೆ ಹೆಂಗೆ ಡೆಲಿವರಿ ಸಿಗುತ್ತೆ, ನಿಮ್ಗೆ ಸಿಗದೆ ಹೋದಾಗ ನಿಮ್ಗೆ ಹೆಂಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಒಂದು ಡೌಟ್ಸ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹೊಸ ಆ್ಯಪಿಗೆ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಲಾಂಗ್ ಟರ್ಮು, ನಾನು ಸ್ವಲ್ಪ ಲಾಂಗು, ನಾನು ಮಂತ್ಲಿ ಈ ಥರ ಬೇಸಲ್ಲಿ ನನಗೆ ಪೇಮೆಂಟ್ ಬೇಕು, ವೀಕ್ಲಿ. ಆಲ್ಮೋಸ್ಟ್ ಡೆಲಿವರಿ ಆ್ಯಪ್ದೆಲ್ಲ ಆಲ್ಮೋಸ್ಟ್ ವೀಕ್ಲಿನೇ ಪೇಮೆಂಟ್ ಆಗೋದು. ಅದಕ್ಕೋಸ್ಕರ ಗೊತ್ತಿರೋ ಆ್ಯಪ್ಗಳಿಗೆ ಹೋಗಿ. ನೀವು ಹೋದ್ರೂ ಪೆಟ್ರೋಲ್ ಎಲ್ಲ ಯಾವ ರೀತಿ ಕೊಡ್ತಾರೆ, ಪೆಟ್ರೋಲ್ಗೆಲ್ಲ ದುಡ್ಡು ಕೊಡ್ತಾರಾ ಅಂತ ಕೆಲವೊಂದು ಪ್ರಶ್ನೆ ಬಂದಿದೆ. ಸೊ ಪೆಟ್ರೋಲ್ಗೆಲ್ಲ ಇನ್ಕ್ಲೂಡ್ ಆಗಿ ದುಡ್ಡು ಬರೋದು ಗೈ. ಸಪ್ರೇಟಾಗಿ ನೀವು ಇಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರಾ, ನೀವು ಈ ಬೈಕ್ ಓಡಿಸಿದ್ದೀರಾ, ಇದಕ್ಕಿಷ್ಟು ಅಂತ ಯಾವುದೇ ರೀತಿ ಪಾರ್ಟಿಷನ್ಸ್ ಮಾಡಿಲ್ಲ ಅಥವಾ ಸಪ್ರೇಟ್ ಅಮೌಂಟ್ ಕೊಡಲ್ಲ. ಸೊ ಪರ್ ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಟ್ಬಿಡ್ತಾರೆ. ಮಿನಿಮಮ್ಮು ಬ್ಲಿಂಕಿಟ್ಟು, ಝೆಪ್ಟೋದಲ್ಲೆಲ್ಲ ಮಿನಿಮಮ್ 15 ರುಪೀಸೋ 20 ರುಪೀಸೋ ಇದೆ. ಅಂದರೆ ನಿಯರ್ ಬೈ 500 ಮೀಟರ್ಸ್ 750 ಮೀಟರ್ಸ್ ಈ ಥರ ಬಿದ್ದಾಗ ಸೊ ಅದಕ್ಕೆ ಒಂದು ಪ್ರೈಸ್ ಇರುತ್ತೆ, ಮಿನಿಮಮ್ ಚಾರ್ಜಸ್ ಪ್ರೈಸು, ಅದನ್ನು ಕೊಡ್ತಾರೆ. ಒಂದು ಸ್ವಲ್ಪ ಲಾಂಗ್ ಹೋದಂಗೆ ಕಿಲೋಮೀಟ್ರಿಗೆ ಇಷ್ಟು ಅಂದ್ಬಿಟ್ಟು ಕೊಡ್ತಾರೆ. ಸೊ ಈ ರೀತಿ ತುಂಬ ಜನ ಬ್ಲಿಂಕಿಟ್ ರೆಫರೆನ್ಸ್ ಬೋನಸ್ ಸಿಗುತ್ತಾ, ನಾನು ರೆಫರಲ್ ಎಲ್ಲೂ ಹಾಕಿಲ್ಲ ಗೈ. ಸೊ ರೆಫರಲ್ ಕೋಡ್ ಹಾಕಿದಾಗ ಸುಮಾರು ಜನ ಏನು ಅನ್ಕೋತಾರೆ, ಪ್ರಮೋಷನ್ಗೆ ಬಂದಿದೆ ಅಥವಾ ಇವ್ರು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ, ಇವ್ರಿಗೆ ಅರ್ನಿಂಗ್ ಆಗೋಕ್ಕೋಸ್ಕರ ಒಂದು ರೆಫರಲ್ ಕೋಡ್ ಹಾಕ್ತಾರೆ. ರೆಫರಲ್ ಕೋಡ್ ಹಾಕ್ಬಿಟ್ಟು ಇದನ್ನೇ ಒಂದು ಬಿಸ್ನೆಸ್ಸಾಗಿ ಮಾಡ್ಕೋತಾರೆ ಇವರು. ಅಂದರೆ ಕರೆಕ್ಟಾಗಿ ಮಾಡಲ್ಲ. ಒಂದಷ್ಟು ವ್ಯೂಸ್ಗೋಸ್ಕರ ಒಂದಷ್ಟು ಜನ ಜಾಯ್ನ್ ಆಗಲಿ, ರೆಫರಲ್ ಕೋಡಿಂದ ನನಗೆ ಅಮೌಂಟ್ ಬರಲಿ ಅಂತ ಒಂದಷ್ಟು ಬ್ಯಾಡ್ ಇಂಪ್ರೆಷನ್ ಹೋಗುತ್ತೆ ಅಂದ್ಬಿಟ್ಟು ನಾನು ರೆಫರಲ್ ಕೋಡ್ ಎಲ್ಲೂ ಹಾಕಿಲ್ಲ. ಸೊ ನಿಮಗೆ ಯಾವುದಾದ್ರು ರೆಫರಲ್ ಕೋಡ್ ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೂ ಕೂಡ ರೆಫರಲ್ ಕೋಡ್ ಜನ್ರೇಟ್ ಆಗುತ್ತೆ, ನೀವು ಕೂಡ ಬೇರೆಯವ್ರಿಗೆ ಶೇರ್ ಮಾಡ್ಬೋದು. ಈ ರೀತಿ ಒಂದು ನಡೆಯುತ್ತೆ. ಸೊ ಡೈರೆಕ್ಟಾಗಿ ಹೋಗಿ ನೀವು ಬ್ಲಿಂಕಿಟ್ಟು, ಝೆಪ್ಟೋ ಅಂತ ಡೆಲಿವರಿ ಪಾರ್ಟ್ನರ್ ಅಂತ ಹೊಡೆದ್ರೆ ಆರಾಮಾಗಿ ಆ್ಯಪ್ಗಳು ಬರುತ್ತೆ. ಸೊ ರಿಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ರೆಫರಲ್ ಕೋಡ್ ಎಲ್ಲೂ ಅಪ್ಲೋಡ್ ಮಾಡಿಲ್ಲ. ಸೊ ನಾನು ಮಾಡೋದು ಇಲ್ಲ ಆಲ್ಮೋಸ್ಟು.
ನಂದು ಆ ರೀತಿ ಗೈಸ್. ಆಮೇಲೆ ಇವತ್ತು ಒಂದು ಪ್ರಶ್ನೆ ಬಂದಿತ್ತು ಜಸ್ಟ್ 7 hours ಬಿಫೋರು. ಬ್ರೋ, ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಆದ್ರೂ ನಾನು ಡೆಲಿವರಿ ಮಾಡ್ಬೋದಾ? ಗೈಸ್, ಒಂದೇನು ಹೇಳ್ತೀನಿ ಅಂದರೆ, ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದರೆ ನೀವು ಆ ಥರ ಡೆಲಿವರಿ ಪಾರ್ಟ್ನರ್ಸ್ ಆ್ಯಪ್ಗೆ ಲಾಗಿನ್ನೇ ಆಗೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಅದು ಮ್ಯಾಂಡೇಟರಿ. ನೀವು ಡ್ರೈವಿಂಗ್ ಲೈಸೆನ್ಸ್ ಹಾಕಿದ್ಮೇಲೆ ನಿಮ್ಮದು KYC ಎಲ್ಲ ಕಂಪ್ಲೀಟ್ ಆಗೋದು. KYC ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಜಾಬ್ ಜರ್ನಿ ಅಂದರೆ ನಿಮ್ಮದೊಂದು ಜಾಬ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕಾಗೋದು. ಇವಾಗ ನಿಮ್ಮ ತಲೆಗೆಲ್ಲ ಒಂದು ಡೌಟ್ ಬರ್ಬೋದು, ನನ್ನ ಫ್ರೆಂಡ್ದು ಡ್ರೈವಿಂಗ್ ಲೈಸೆನ್ಸ್ ಇದೆ, ನಾನು ಅದನ್ನು ಅಪ್ಲೈ ಮಾಡ್ಕೊತೀನಿ, ಅವನ ಹೆಸರಲ್ಲಿ ಓಪನ್ ಮಾಡ್ಕೊತೀನಿ, ನಾನು ಆರ್ಡರ್ಸ್ ಪಿಕ್ಕೋ ಡ್ರಾಪ್ ಮಾಡಿ ನಾನು ಅರ್ನಿಂಗ್ಸ್ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ಆಗಲ್ಲ ಗೈಸ್. ಈ ಥರ ವಿಷಯಕ್ಕೆ ದಯವಿಟ್ಟು ಸ್ಕ್ಯಾಮ್ ಥರ ಮಾಡೋಕ್ಕೆ ಹೋಗಬೇಡಿ. ಅದು ನಿಮಗೆ ಅರ್ನಿಂಗ್ಸ್ ಆಗ್ಬೋದು, ನೀವು ಒಳ್ಳೆ ರೀತಿಯೇ ಬಳಸ್ಬೋದು. ಬಟ್ ಆ್ಯಪಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಹೆಂಗೆ ಅಂದರೆ, ನೀವು ಪ್ರತಿ ಒಂದು 5 orders 10 orders ಕಂಪ್ಲೀಟ್ ಮಾಡ್ತಿದ್ದಂಗೆ ಒಂದು ಸೆಲ್ಫಿ ಕೇಳುತ್ತೆ. ಸೊ ಸೆಲ್ಫಿ ಅಪ್ಲೋಡ್ ಮಾಡಾದ್ಮೇಲೆ ಅದು ನೀವೇನೇ ಮಾಡ್ತಾ ಇರೋದು ಅಂತ ಕನ್ಫರ್ಮೇಷನ್ ಆಗೋದು. ಸೆಲ್ಫಿ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಅದು ನಿಮ್ಮ ಅಕೌಂಟೇ ಓಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಏನು ಅರ್ನಿಂಗ್ಸ್ ಮಾಡಿರ್ತೀರ ಅದನ್ನೆಲ್ಲ ಕಂಪ್ಲೀಟಾಗಿ ಬ್ಲಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ನೀವು ಕಷ್ಟ ಬೀಳಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಆ ರಿಸ್ಕೆ ತಗೊಳಕ್ಕೆ ಹೋಗ್ಬೇಡಿ. ಆಮೇಲೆ ಡೆಲಿವರಿ ಬಾಯ್ಸ್ನ ಒಂದಷ್ಟು ಜನ ಪೊಲೀಸು ಟಾರ್ಗೆಟ್ ಮಾಡೋ ಚಾನ್ಸಸ್ ಇರುತ್ತೆ. ಆವಾಗ ಆ ಟೈಮಲ್ಲಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಆ ಥರ ಇಲ್ಲ, ಈ ಥರ ಇಲ್ಲ ಅಂತ ಹಾಕೊಂಡಾಗ, ಲೈಕ್ ನೀವು ಅರ್ನಿಂಗ್ ಮಾಡಿರೋದು ಮಂತ್ ಟುಗೆದರ್ ಅರ್ನಿಂಗ್ ಅಥವಾ ವೀಕ್ ಟುಗೆದರ್ ಅರ್ನಿಂಗು 500-600 ಅರ್ನಿಂಗ್ ಮಾಡಿರ್ತೀರಾ 2-3 ದಿನ ಕಷ್ಟ ಬಿದ್ದು, ಅದನ್ನು ಸುಮ್ಮನೆ ದಾರಿ ಹೇಳ್ದಂಗೆ ಆಗುತ್ತೆ ಪೊಲೀಸವ್ರಿಗೆ. ಸೊ ಆ ಥರ ರಿಸ್ಕ್ ಅಂತೂ ತಗೊಳ್ಳೋಕ್ಕೆ ಹೋಗಬೇಡಿ. ಮೇಯ್ನಾಗಿ ಯಾವುದೇ ಕಾರಣಕ್ಕೂ ಡೆಲಿವರಿ ಆ್ಯಪ್ಗಳಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೋಡ್ ಮಾಡಿದಿರ ಅದು ಆ್ಯಪ್ ಲಾಗಿನ್ನೇ ಆಗಲ್ಲ. KYC ಕಂಪ್ಲೀಟೇ ಆಗಲ್ಲ. KYC ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವು ಆರ್ಡರ್ಸ್ ಮಾಡೋಕ್ಕಾಗಲ್ಲ. ಇಫ್ ಇನ್ ಕೇಸ್ ಬೇರೆಯವ್ರ ಹೆಸರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂದರೆ ನಿಮ್ಮ ಸೆಲ್ಫಿ ಅವಾಗವಾಗ ಡೈಲಿ ಒನ್ಸ್ ಅಥವಾ ಟ್ವೈಸ್ ಕೇಳ್ತಾನೆ ಇರುತ್ತೆ. 5 hours 6 hours ಕೇಳ್ತಾನೆ ಇರುತ್ತೆ. ಅದಕ್ಕೆ ಯಾವಾಗ ಡೌಟ್ ಬರುತ್ತೋ ಅವಾಗಲೂ ಕೇಳ್ಬೋದು. ಅದು ಲೈಕ್ ಈ ಥರ ಸೆಟ್ ಮಾಡಿರಲ್ಲ ಅವರು. 10 ಆರ್ಡ್ರ್ ಕಂಪ್ಲೀಟ್ ಆಗಿದ ತಕ್ಷಣ ಮಾಡಬೇಕು, ಅಥವಾ ವೀಕ್ಗೆ ವೆಡ್ನಸ್ಡೇ ಅಥವಾ ಫ್ರೈಡೇನೇ ಮಾಡಬೇಕು, ಫೋಟೋ ತಗೋಬೇಕು ಅಂತ ಯಾವುದೇ ರೀತಿ ಸೆಟ್ಟಿಂಗ್ಸ್ ಇರಲ್ಲ. ನಿಮ್ಗೆ ಯಾವಾಗ ಬೇಕಾದರೂ ಅದು ಸೆಲ್ಫಿ ಕೇಳ್ಬೋದು. ನೀವು ಆರ್ಡ್ರ್ ಕಂಪ್ಲೀಟ್ ಮಾಡಾದ್ಮೇಲೂ ಕೇಳ್ಬೋದು, ಆರ್ಡ್ರ್ ಪಿಕ್ ಮಾಡಬೇಕಾದಾಗಲೂ ಕೇಳ್ಬೋದು, ಯಾವಾಗ ಬೇಕಾದ್ರೂ ಕೇಳ್ಬೋದು ಅದು. ಸೊ ಅದಕ್ಕೆ ಆ ರೀತಿ ರಿಸ್ಕೆ ತಗೊಳಕ್ಕೆ ಹೋಗಬೇಡಿ. ಆಮೇಲೆ ಇನ್ನೂ ಒಂದು ದೊಡ್ಡ ಕ್ವಶನ್ ಏನು ಅಂದರೆ, ಬ್ರೋ ಡೈಲಿ ಎಷ್ಟು ಅಮೌಂಟ್ ಅರ್ನ್ ಮಾಡಬಹುದು ಅಂತ ಕೇಳಿದ್ದಾರೆ. ಗೈಸ್, ಇದರಲ್ಲಿ ಪಾರ್ಟ್ ಟೈಮು ಫುಲ್ ಟೈಮ್ ಅಂತ 2 ಆಪ್ಷನ್ ಕೊಡ್ತಾರೆ. ಮೋಸ್ಟ್ ಡೆಲಿವರಿ ಆ್ಯಪ್ಗಳಲ್ಲಿ ಪಾರ್ಟ್ ಟೈಮು ಫುಲ್ ಟೈಮ್ ಅಂತ ಕೊಡ್ತಾರೆ. ಪಾರ್ಟ್ ಟೈಮ್ಗೆ ಒಂದು ಥರ ಅರ್ನಿಂಗ್ಸ್ ಇರುತ್ತೆ, ಫುಲ್ ಟೈಮ್ಗೆ ಒಂಥರ ಅರ್ನಿಂಗ್ಸ್ ಇರುತ್ತೆ. ಆ ಬೇಸ್ ಮೇಲೆ ಅದು ಕವರ್ ಆಗೋದು. ಸೊ ನೀವು ಮಿನಿಮಮ್ ಎಷ್ಟು ಅರ್ನ್ ಮಾಡ್ಬೋದು ಅಂದರೆ, ನೀವು ಆಲ್ಮೋಸ್ಟ್ ಹಾರ್ಡ್ ವರ್ಕ್ ಮಾಡಿದ್ರೆ 500-600 ಆರಾಮಾಗಿ ಮಾಡ್ಬೋದು ಮಿನಿಮಮ್ಮು. ಸೊ ಮ್ಯಾಕ್ಸಿಮಮ್ಮು 2000-2500ವರೆಗೂ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಆರ್ಡರ್ಸು ನಿಯರ್ ಬೈ ಬೀಳ್ತಾ ಇರಬೇಕು. ಅದಾದಮೇಲೆ ಬೇಗ ಕಂಪ್ಲೀಟ್ ಮಾಡ್ತಾ ಇರಬೇಕು. ನೀವು ಒಂದು ಹಾಫ್ ಆನ್ ಅವರ್ ಫ್ರೀಯಾಗಿ ಕೂರಬಾರ್ದು ಗೈಸ್. ನೀವು ಬ್ಯಾಕ್ ಟು ಇದ್ರ ಹತ್ರ ಬಂದಿದ ತಕ್ಷಣ, ಸ್ಟೋರ್ ಹತ್ರ ಬಂದಿದ ತಕ್ಷಣ ನಿಮ್ಗೆ ಇನ್ನೊಂದು ಆರ್ಡ್ರ್ ಸಿಗಬೇಕು, ಅದನ್ನೂ ಡೆಲಿವರಿ ಮಾಡಬೇಕು, ಇನ್ನೊಂದು ಆರ್ಡ್ರ್ ಸಿಗಬೇಕು, ಆರ್ಡರ್ ಡೆಲಿವರಿ ನಿಮಗೆಲ್ಲ ಗ್ಯಾಪೇ ಸಿಗಬಾರ್ದು. ಆ ಥರ ಒಂದು ಮೂಮೆಂಟ್ ಬಂತು ಅಂದರೆ 2000-2500ವರೆಗೂ ಆರಾಮಾಗಿ ಅರ್ನ್ ಮಾಡ್ಬೋದು. ಆರಾಮಾಗಿ ಅಂದರೆ ಫುಲ್ ಫ್ರೀ ಆಗಲ್ಲ, ಒಂದು ಸ್ವಲ್ಪ ಕಷ್ಟ ಬಿದ್ದು ಅರ್ನ್ ಮಾಡ್ಬೋದು. ಸೊ ಈ ರೀತಿ ಎಲ್ಲ ವರ್ಕ್ ಆಗುತ್ತೆ ಗೈಸ್. ಅದಾದಮೇಲೆ ನಿಮಗೆಲ್ಲ ಒಂದು ಡೌಟ್ ಬಂದಿರುತ್ತೆ, ನಾನು ಪಾರ್ಟ್ ಟೈಮಲ್ಲಿ ಮಾಡಿದ್ರೆ ಎಷ್ಟು ಅರ್ನಿಂಗ್ ಆಗುತ್ತೆ, ಫುಲ್ ಟೈಮಲ್ಲಿ ಮಾಡಿದ್ರೆ ಎಷ್ಟು ಅರ್ನಿಂಗ್ ಆಗುತ್ತೆ. ಗೈಸ್, ಇದು ಒಂದು ಅಮೌಂಟ್ ಹೆಂಗೆ ಅಂದರೆ, ನೀವೇನಾದರೂ ಗಾಡಿ ಯೂಸ್ ಮಾಡ್ತಿದ್ರೆ, ಪೆಟ್ರೋಲ್ ಗಾಡಿ ಯೂಸ್ ಮಾಡ್ತಿದ್ದಾಗ ಏನಾಗುತ್ತೆ, ಪೆಟ್ರೋಲ್ಗೆ ಅರ್ಧ ಹೋಗ್ಬಿಡುತ್ತೆ. ಸೊ ಆ ರೀತಿ ಎಲ್ಲ ಡಿವೈಡ್ ಮಾಡ್ಕೋಬೇಕು ನೀವು. ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡೋರಿಗೆ ಒಂದು ಸ್ವಲ್ಪ ಬೆನಿಫಿಟ್ ಜಾಸ್ತಿ. ಸೊ ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡೋರ್ಗೇನು ಅಂದರೆ, ಅವ್ರಿಗೇನು ಸೈಡು ಖರ್ಚು ಏನೋ ಬರೋಲ್ಲ. ಆರಾಮಾಗಿ ಚಾರ್ಜ್ ಮಾಡ್ಕೊಂಡು ಬೆಳಿಗ್ಗೆ ಆಲ್ಮೋಸ್ಟ್ 1 ಡೇ ಪೂರ್ತಿ ಕಂಪ್ಲೀಟ್ ಮಾಡಿ ಆರಾಮಾಗಿ ಅವ್ರು ಬಂದಿದ್ದರಲ್ಲಿ ಮಿನಿಮಮ್ ಅಂದರೆ ಒಂದು 200 rupees ಎಲೆಕ್ಟ್ರಿಸಿಟಿಗೆ ಹೋದ್ರೂ, ಸೊ ಇನ್ನು ಆಲ್ಮೋಸ್ಟ್ 1000 ದುಡಿದಿದ್ರು ಅವ್ರು 800 ಪ್ರಾಫಿಟ್ ಥರನೇ ಲೆಕ್ಕ. ಪೆಟ್ರೋಲ್ ಗಾಡಿ ಯೂಸ್ ಮಾಡೋರಿಗೆ ಅದು ಮೈಲೇಜ್ ಎಷ್ಟು ಕೊಡುತ್ತೆ ನಿಮ್ಮ ಗಾಡಿ, ಈ ರೀತಿ ಎಲ್ಲ ಕೌಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಯಾವ ಫುಲ್ ಟೈಮ್ ಮಾಡ್ತೀರಾ, ಪಾರ್ಟ್ ಟೈಮ್ ಮಾಡ್ತೀರಾ, ಎಷ್ಟು ಸ್ಟ್ರಿಕ್ಟಾಗಿ ಮಾಡ್ತೀರಾ, ವೀಕ್ ಮಂತ್ಸ್ ಟುಗೆದರ್ ಮಾಡ್ತೀರಾ, ಒಂದಿನೂ ಗ್ಯಾಪ್ ತಗೊಳ್ಳಲ್ವ, ಈ ರೀತಿ ಎಲ್ಲ ಆಗುತ್ತೆ. ಡೈಲಿ ನೀವು ಏನು ಆರಾಮಾಗಿ ನಾನು ಫ್ರೀಯಾಗಿ ನಾನು ಆರ್ಡರ್ ಆರಾಮಾಗಿ ಕಂಪ್ಲೀಟ್ ಮಾಡ್ತೀನಿ, ಬರ್ತೀನಿ, ಆರ್ಡ್ರ್ ಬಿದ್ದಿದ ತಕ್ಷಣ ತೊಗೊಂಡೋಗಿ ಕೊಡ್ತೀನಿ, ತಿರ್ಗಾ ಬರ್ತೀನಿ. ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ಬಂದ್ಬಿಟ್ಟು 12 hours ವರ್ಕ್ ಮಾಡಬೇಕು ಅಂತಿದ್ದೀನಿ ಅಂತಂದರೆ, ಆರಾಮಾಗಿ ಫ್ರೀಯಾಗಿ ಯಾವುದೇ ಟೆನ್ಷನ್ ಇಲ್ದಿರ ಮಾಡ್ತೀನಿ ಅಂದರೂ 1200 1500-800ವರೆಗೂ ಆರಾಮಾಗಿ ದುಡಿಬೋದು ಗೈಸ್. ಅದರಲ್ಲೆಲ್ಲ ಏನೂ ಪ್ರಾಬ್ಲಮ್ ಇರಲ್ಲ. ಸೊ ಈ ರೀತಿ ಒಂದಷ್ಟು ಡೌಟ್ಗಳು ಕೇಳಿದ್ದಾರೆ. ಸ್ಟೂಡೆಂಟ್ಸ್ಗೆ ಒಳ್ಳೆ ಡೆಲಿವರಿ ಆ್ಯಪ್ ಹೇಳಿ ಬ್ರೋ. ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಒಳ್ಳೆ ಡೆಲಿವರಿ ಆ್ಯಪ್ ಇಲ್ಲ. ಸೊ ಸ್ಟೂಡೆಂಟ್ಗೆ ಅಂದರೆ ನೀವು ಯಾವ ರೀತಿ ಕೇಳ್ತಿದ್ದೀರೋ ಗೊತ್ತಿಲ್ಲ. ತೇಜಸ್ 07 ಅಂತ.
ಸೊ ಏನಾದರೂ ನಿಮಗೆ 18+ ಅಥವಾ 20+ ಆಗಿ ಕಾಲೇಜ್ಗೆ ಹೋಗ್ತಿದ್ರೆ, ಆರಾಮಾಗಿ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಇದೇ ಒಳ್ಳೆ ಡೆಲಿವರಿ ಆ್ಯಪ್ಸು. ಸೊ ಪಾರ್ಟ್ ಟೈಮ್ಗೆ ಹಾಕ್ಕೊಂಡು ನೀವು ಆರಾಮಾಗಿ ಕಾಲೇಜ್ ಟೈಮೆಲ್ಲ ಮುಗಿಸಿ ಅದಾದಮೇಲೆ ಫ್ರೀ ಟೈಮಲ್ಲಿ ನೀವು ಅರ್ನಿಂಗ್ಸ್ ಮಾಡ್ಬೋದು. ಆಮೇಲೆ ಇನ್ನೂ ಒಂದೇನು ಅಂದರೆ ಗೈಸ್, ನೀವು ಯಾವುದೇ ಡೆಲಿವರಿ ಆ್ಯಪ್ಗೆ ಹೋಗಿ ಸಿಂಪಲಾಗಿ ಒಂದು ಹೇಳ್ಬಿಡ್ತೀನಿ, ನಿಮಗೆ ಬರೀ ಆರ್ಡರ್ಸ್ ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ ಫುಲ್ ಅರ್ನಿಂಗ್ಸ್ ಆಗುತ್ತೆ ಅನ್ನೋದಿಲ್ಲ. ಅವರು ಒಂಥರ ನಿಮಗೆ ವರ್ಕ್ ಕೊಟ್ಟಂಗೆ ಕೊಡ್ತಾರೆ. ಡೈಲಿ ಇಷ್ಟು ಆರ್ಡರ್ಸ್ ಕಂಪ್ಲೀಟ್ ಮಾಡಬೇಕು, ಇಷ್ಟು ಅವರ್ ವರ್ಕ್ ಮಾಡಬೇಕು, ಈ ರೀತಿ ಒಂದಷ್ಟು ಸ್ಟ್ರಿಕ್ಟ್ ಕಂಡೀಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡ್ತಾ ಒಂಥರ ಟಾಸ್ಕ್ ಇದ್ದಂಗೆ ಅದು. ಇವಾಗ ನೀವು IT ಎಂಪ್ಲಾಯೀಸ್ ಆದರೆ ನಿಮಗೆ ಒಂದು ಫೈಲ್ ಕೊಟ್ಬಿಟ್ಟು ಇದು ಕಂಪ್ಲೀಟಾಗಿ ಫೈಲ್ ಪೂರ್ತಿ ಮುಗಿಸ್ಬೇಕು ಅಂತ ಹೆಂಗೆ ಹೇಳ್ತಾರೆ, ಒಂದು ವರ್ಕ್ ಕೊಟ್ಬಿಟ್ಟು ಇದು ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತ ಹೆಂಗೆ ಹೇಳ್ತಾರೋ ಹಂಗೇ ಎಲ್ಲನೂ ಸೆಟ್ ಮಾಡಿರ್ತಾರೆ. ಎಷ್ಟು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ಇಷ್ಟು ಬೋನಸ್ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ, ಇಷ್ಟು ಅವರ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ ಇಷ್ಟು ಬೋನಸ್ ಸಿಗುತ್ತೆ. ಆಮೇಲೆ ಹೊಸ್ದಾಗಿ ಜಾಯ್ನ್ ಆಗೋರಿಗೆ ಬ್ಲಿಂಕಿಟ್ ಅದೊಂದು ವೀಡಿಯೋನೇ ಬಿಟ್ಟಿದ್ದೀನಿ 3000 ಬೋನಸ್ ಅಂತ. ಸೊ ಆ ಬೋನಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ ವೀಡಿಯೋನೇ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ನೋಡಿ. ಈ ರೀತಿ ಒಂದಷ್ಟು ಟಾಸ್ಕ್ಗಳು ಕೊಡ್ತಾರೆ. ಟಾಸ್ಕ್ಗಳು ಕೊಟ್ಟಾಗ ಅದನ್ನು ಕಂಪ್ಲೀಟ್ ಮಾಡ್ದಂಗೆ ನಿಮ್ಮ ಬೋನಸ್ಸು ಕೂಡ ಆ್ಯಡ್ ಆಗಿ ನಿಮ್ಮ ಅರ್ನಿಂಗ್ಸು ಡಬಲ್ ಆಗ್ತಾ ಹೋಗುತ್ತೆ. ನೀವು ನನಗೆ ಯಾವ ರೀತಿ ಟಾಸ್ಕ್ ಬೇಡ, ಯಾವ ರೀತಿ ಪ್ರೆಷರ್ ಬೇಡ, ನನಗೆ ವರ್ಕಿಂಗ್ ಅವರ್ಸ್ ಟಾರ್ಗೆಟು ಬೇಡ, ಆರ್ಡರ್ಸ್ ಕಂಪ್ಲೀಟ್ ಮಾಡೋದು ಟಾರ್ಗೆಟು ಬೇಡ, ಈ ರೀತಿ ನಾನು ಫ್ರೀಯಾಗಿ ಮಾಡಬೇಕು ಅಂದರೆ ಆರಾಮಾಗಿ ನೀವು 800 to 1000 ಮಾಡ್ಬೋದು. ಬಟ್ ಏನು ಅಂದರೆ ನನ್ನ ಪ್ರಕಾರ ಎಲೆಕ್ಟ್ರಿಕ್ ಗಾಡಿ ಇಟ್ಕೊಂಡು ಮಾಡೋದಾದರೆ ಬೆಸ್ಟು. ಇಫ್ ಇನ್ ಕೇಸ್ ಪೆಟ್ರೋಲ್ ಗಾಡಿ ಮೈಲೇಜು ಒಂದು ಸ್ವಲ್ಪ ಓಕೆ 40-50 ಕೊಡ್ತೈತೆ ಅಥವಾ 30-40 ಕೊಡ್ತೈತೆ ಅನ್ನೋರ್ಗಾದರೆ ಈ ಬೋನಸ್ಸಿಗೆ ನೀವು ಟ್ರೈ ಮಾಡಿದ್ರೆ, ಎಕ್ಸ್ಟ್ರಾ ಅಮೌಂಟಿಗೆ ಟ್ರೈ ಮಾಡಿದ್ರೆ ತುಂಬ ಬೆನಿಫಿಟ್ಸ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಸೊ ಕಮೆಂಟ್ ಮಾಡಿದ್ರೆ ಈ ರೀತಿ ನಾನು ಅದ್ರ ಬಗ್ಗೆ ಆ ಕಂಟೆಂಟ್ ಬಗ್ಗೆ ನಾನು ಮಾತಾಡ್ಬೋದು. ಸೊ ಇದರಲ್ಲೂ ಏನಾರು ಡೌಟ್ ಇದ್ದರೆ ಇದಕ್ಕೂ ಕಮೆಂಟ್ ಮಾಡಿ, ಆದಷ್ಟು ನಾನು ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡಿಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿಬಿಡೋಣ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ಸೊ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು, ಲಾಟ್ಸ್ ಆಫ್ ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.